ಸ್ನೇಹಿತರೆ ನಮಸ್ಕಾರ. ಸಂಪೂರ್ಣ ಮಹಾಭಾರತದ ಕಥೆಗಳ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ವಿರಾಟ ಪರ್ವ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ಪಾಂಡವರು 12 ಸಂವತ್ಸರಗಳನ್ನು ಕಾಡಿನಲ್ಲಿ ಕಳೆದು ಸತ್ಯ ಧರ್ಮವನ್ನು ಕಾಪಾಡಿ ವನವಾಸವನ್ನು ಮುಗಿಸಿದರು. ಪ್ರಭುವಂಶದ ರಾಜಕುಮಾರರು ಪ್ರಭಾತ ಕಾಲದಲ್ಲಿ ಎದ್ದು ಸಂಧ್ಯಾ ವಂದನಾದಿಗಳನ್ನು ಮುಗಿಸಿ ಪರ್ಣಶಾಲೆಯಿಂದ ಹೊರಬಂದರು. ಧರ್ಮರಾಜನು ತನ್ನ ಮೋಹದ ಸಹೋದರರನ್ನು ಸಹಧರ್ಮಿಣಿ ದ್ರೌಪದಿಯನ್ನು ಸಮೀಪ ಕರೆದನು. ಶ್ರೀಹರಿಯ ಅನುಗ್ರಹದಿಂದ ವಿಪಿನವಾಸವನ್ನು ಮುಗಿಸಿದ್ದೇವೆ. ಅರಣ್ಯದಲ್ಲಿ ಎಲ್ಲಿ ಅರಣ್ಯ ಪಾಲಾಗುವೆವೋ ಎಂಬ ಭೀತಿ ನಮ್ಮಿಂದ ದೂರವಾಯಿತು. ಸಜ್ಜನರ ಸಂಘವಾಯಿತು. ಮುನಿಜನರ ಸಖ್ಯ, ಆಶೀರ್ವಾದ, ಅನುಗ್ರಹ ದೊರಕಿತು. ಅರ್ಜುನನು ಪ್ರಭು ಪರಮೇಶ್ವರನನ್ನು ಮೆಚ್ಚಿಸಿ ಪಾಶುಪತಾಸ್ತ್ರವನ್ನು ಪಡೆದನು. ಅವನು ಸ್ವರ್ಗಕ್ಕೆ ತೆರಳಿ ದುಷ್ಟರಾದ ನಿವಾತ ಕವಚರ ವಧೆಯನ್ನು ಮಾಡಿ ದೇವಸಿಂಹಾಸನವನ್ನೇರಿ ಕಿರೀಟಿ ಎಂಬ ಅನ್ವರ್ಥ ನಾಮವನ್ನು ಪಡೆದನು. ಸೂರ್ಯ ಕಿರಣಗಳಿಗೆ ಮಂಜು ಕರಗುವಂತೆ ನಮ್ಮ ಕಷ್ಟಗಳು ದೂರವಾಗುತ್ತವೆ. ಅನುದ್ಯೂತದಲ್ಲಿ ಪರಸ್ಪರ ಒಪ್ಪಿದಂತೆ 1 ವರ್ಷದ ಅಜ್ಞಾತವಾಸವನ್ನು ನಾವು ಅನುಭವಿಸಬೇಕಾಗಿದೆ. ನಮ್ಮ ನಿಜ ರೂಪವು ಅಗೋಚರವಾಗಿರಬೇಕು. ನಮ್ಮ ವ್ಯಕ್ತಿತ್ವವನ್ನು ಮೆರೆಸುವ ಬದಲಾಗಿ ಮರೆಸಬೇಕು. ಹುಳುವು ಮೊಟ್ಟೆಯೊಳಗಿದ್ದು ದಿನಗಳನ್ನು ಕಳೆಯುವಂತೆ 1 ವರ್ಷ ತಟಸ್ಥರಾಗಬೇಕಾದ ಕಾಲ ಬಂದಿದೆ. 100 ಊರುಗಳನ್ನು ತಿರುಗಾಡಿ ಅನುಭವವಿರುವ ಅರ್ಜುನನ ಅಭಿಪ್ರಾಯವೇನು? ಪಾರ್ಥನು ದೀರ್ಘವಾದ ನಿಟ್ಟುಸಿರು ಬಿಡುತ್ತಾ, ಅಗ್ರಜ, ಬಡಗು ದೇಶಗಳಲ್ಲಿ ನಮ್ಮ ಹಿತಚಿಂತಕರು ಸಾಕಷ್ಟು ಮಂದಿ ಇದ್ದಾರೆ. ಮೂಡಣದ ಅರಸರು ಸ್ನೇಹಿತರಾಗಿರುತ್ತಾರೆ. ತೆಂಕು ದಿಕ್ಕಿಗೆ ಪ್ರಯಾಣ ಮಾಡಿದರೆ ಅಲ್ಲಿಯವರು ನಮ್ಮನ್ನು ಈ ಹಿಂದೆ ಗುರುತಿಸಿದ್ದಾರೆ. ಪಶ್ಚಿಮ ರಾಜ್ಯಗಳಲ್ಲಿ ಇರುವವರು ಹೆಚ್ಚು ಬಲವಂತರಲ್ಲದಿದ್ದರೂ ಗೋಪ್ಯವಾಗಿ ಇರಲು ಒಂದು ರಾಜ್ಯವಿದೆ. ಅದುವೇ ಮತ್ಸ್ಯ ದೇಶ. ಅಲ್ಲಿ ಮಹಾರಾಜ ವಿರಾಟನು ಮಹಾ ಬಲಶಾಲಿಯಲ್ಲ. ಆದರೆ ಅವನ ಭಾವನಾದ ಕೀಚಕನು ಭೀಮನಿಗೆ ಸರಿಯಾದ ಮಲ್ಲಯುದ್ಧ ವಿಶಾರದ. ಆತನು ಮಹಾಪರಾಕ್ರಮಿಯಾದರೂ ದುಷ್ಟನಾಗಿದ್ದಾನೆ. ಇನ್ನಿತರ ಯಾವ ರಾಜ್ಯಗಳು ಸುರಕ್ಷತೆಯ ದೃಷ್ಟಿಯಿಂದ ಅಜ್ಞಾತವಾಸಕ್ಕೆ ಯೋಗ್ಯವಲ್ಲ. ನೀವೆಲ್ಲರೂ ಅನುಮೋದಿಸುವುದಿದ್ದರೆ ಮತ್ಸ್ಯನಗರಿಗೆ ಪ್ರವೇಶಿಸಬಹುದು ಎಂದು ಸೂಚಿಸಿದನು. ಮುಂದಿನ ವಿಷಯ ಧರಿಸಬೇಕಾದ ವೇಷಗಳ ಬಗ್ಗೆ ಸಮಾಲೋಚನೆ. ಉಳಿದ ಸಹೋದರರು ತಲೆಯಲ್ಲಾಡಿಸಿದರು. ಯುಧಿಷ್ಠಿರನು, ಸಹೋದರರೇ, ರಹಸ್ಯವಾದ ನಮ್ಮ 1 ವರ್ಷದ ಜೀವನದಲ್ಲಿ ನಿಜ ಸ್ಥಿತಿ ಬದಲಾಗದ ರೀತಿಯಲ್ಲಿ ಜೀವಿಸಬೇಕಾಗಿರುವುದರಿಂದ ನಮ್ಮತನ ಮತ್ತು ಸ್ವಪ್ರತಿಷ್ಠೆಗೆ ಸದ್ಯಕ್ಕೆ ತಿಲಾಂಜಲಿಯನ್ನು ಕೊಡಬೇಕಾಗಿದೆ. ನಾನು ಸಂಕೋಚವುಳ್ಳ ವ್ಯಕ್ತಿಯಷ್ಟೇ. ದೇವಪೂಜೆ, ನಮಸ್ಕಾರ, ಪುರಸ್ಕಾರಗಳಲ್ಲಿ ವಿಶ್ವಾಸವು ಜಾಸ್ತಿ ಇರುವುದರಿಂದ ಕಂಕನೆಂಬ ಹೆಸರಿನಿಂದ ಬ್ರಾಹ್ಮಣ ವೇಷದಿಂದ ಮತ್ಸ್ಯರಾಜನನ್ನು ಭೇಟಿಯಾಗುವೆನು. ಜೊತೆಗೆ ಪಗಡೆಯಾಟದ ಅನುಭವ ಇರುವುದರಿಂದ ದಂತದಿಂದ ರಚಿಸಲ್ಪಟ್ಟಿರುವ ಕನಕ ನಿರ್ಮಿತ ದಾಳವನ್ನು ಒಯ್ಯುವೆನು. ಸಂದರ್ಭ ಒದಗಿದಾಗ 1 ವರ್ಷ ಪರ್ಯಂತ ವಿರಾಟನನ್ನು ಸಂತೋಷಗೊಳಿಸುತ್ತಾ ಇರುವೆನು. ಇದರಿಂದ ನಮಗೆ ಮುಂದಕ್ಕೆ ಬಹಳ ಪ್ರಯೋಜನವಾಗಬಹುದು. ಭೀಮನು ಒಮ್ಮೆ ಅತ್ತಿತ್ತ ನೋಡಿ ಹೂಂಕರಿಸಿದನು. ನಿಜವಾದ ವ್ಯಕ್ತಿತ್ವವನ್ನು ಮರೆಮಾಚಿ ಜೀವನ ಮಾಡಲು ಒಗ್ಗಲಾರದ ಗಂಭೀರ ಜೀವನ ಅವನದಾಗಿತ್ತು. ಅಣ್ಣನ ಒಪ್ಪಿಗೆ ಇದ್ದರೆ ಕೌರವರ ಕಾಡನ್ನು ದಾವಾನಲಕ್ಕೆ ಆಹುತಿ ಕೊಟ್ಟು ಭಸ್ಮೀಭೂತವಾಗಿ ಮಾಡುವ ಅದಮ್ಯ ಶಕ್ತಿ ಅವನಲ್ಲಿತ್ತು. ಆದರೂ ಅಣ್ಣನೆದುರಿಗೆ ಅವಿಧೇಯನಾಗಿ ವರ್ತಿಸಲಿಲ್ಲ. ಒಲ್ಲದ ಮನಸ್ಸಿನಿಂದ, ಅಣ್ಣ, ಅರಮನೆಗೆ ಅಡುಗೆಯ ಕೆಲಸವನ್ನು ಅರಿಸಿಕೊಂಡು ಹೋಗುತ್ತೇನೆ. ವಿರಾಟನು ಆ ಕೆಲಸವನ್ನು ನೀಡಬಹುದು. ರುಚಿಕರವಾದ ಅಡುಗೆಯನ್ನು ಅವನಿಗೆ ಮಾಡಬಲ್ಲೆ. ಅಗತ್ಯವಿದ್ದರೆ ಕಾಡಿಗೆ ಹೋಗಿ ಸೌದೆಯನ್ನೂ ತರಬಲ್ಲೆ. ಇನ್ನು ನಾನು ಅಡುಗೆಯವನಾದರೆ ಹೊಟ್ಟೆ ತುಂಬಿಸುವುದಕ್ಕೆ ಯಾರನ್ನೂ ಅವಲಂಬಿಸಬೇಕಾಗಿಲ್ಲ. ವಲಲನೆಂಬ
ಅಭಿಧಾನದಿಂದ ಬಾಣಸಿಗನಾಗಿ ಅಲ್ಲಿ ಇರುವೆನು ಎಂದನು. ಪಾರ್ಥನು ಅಣ್ಣನಿಗೆ ನಮಿಸಿದನು. ಅಗ್ರಜ, ನನ್ನ ತೋಳುಗಳನ್ನು ವೀಕ್ಷಿಸು. ಬಿಲ್ಲಿನ ಹುರಿ ತಗಲಿ ಮೈ ಚರ್ಮದ ಮೇಲೆ ಆಗಿರುವ ಬರೆಗಳನ್ನು ಮುಚ್ಚಿಡುವುದು ಕಷ್ಟಕರ. ಈ ಕರ್ಣಗಳಲ್ಲಿ ಕುಂಡಲಗಳನ್ನು ಇಟ್ಟುಕೊಳ್ಳುವೆ. ಬೃಹನ್ನಳೆ ಎಂಬ ಹೆಸರಿನಿಂದ ನಾಟ್ಯವನ್ನು ಕಲಿಸುತ್ತೇನೆ. ದೇವಲೋಕದಲ್ಲಿ ಊರ್ವಶಿಯಿಂದ ಬಂದಿರುವ ಶಾಪದ ಸದುಪಯೋಗ ಮಾಡಿಕೊಂಡು ವಿರಾಟನ ರಾಜಗೃಹದಲ್ಲಿ 1 ವರ್ಷ ಕಾಲ ಕಳೆಯುವೆನು. ಸ್ಫುರದ್ರೂಪಿಯಾದ ನಕುಲನು ತಾನು ಗ್ರಂಥಿಕನಾಗಿ ಅಥವಾ ದಾಮಗ್ರಂಥಿ ಎಂಬ ಹೆಸರಿನಿಂದ ಅಶ್ವಶಾಲೆಯಲ್ಲಿ ಕುದುರೆಗಳ ಮೇಲ್ವಿಚಾರಣೆ ಶುಶ್ರೂಷೆಗಳನ್ನು ಮಾಡಿಕೊಂಡಿರುವೆನು ಎಂದನು. ಸಹದೇವನು ತಂತಿಪಾಲನಾಗಿ ಗೋವುಗಳ ಸೇವೆಯನ್ನು ಮಾಡುವ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದನು. ಪರಮ ಪತಿವ್ರತೆಯಾದ ದ್ರೌಪದಿ ಪತಿಗಳಿಗೆ ಅನುಕೂಲೆಯಾದ ಸತಿಯಾಗಿ ಜೀವನ ಸಾರ್ಥಕ್ಯವನ್ನು ಪಡೆಯುವ ಉತ್ಕಟೇಚ್ಛೆಯಿಂದ ವಿರಾಟನ ರಾಣಿ ಸುದೇಶ್ನೆಯ ಬಳಿ ಅರಮನೆಯ ರಾಣಿಯರ ಜಡೆ ಹೆಣೆದು ಹೂ ಮುಡಿಸುವ ಕೆಲಸದಲ್ಲಿ ನಿರತಳಾಗುವ ಅನಿಸಿಕೆಯನ್ನು ಮಂಡಿಸಿದಳು. ಅನ್ಯೋನ್ಯ ಒಪ್ಪಿಗೆಯಾಯಿತು. ಮುಂದಿನ ವಿಷಯ ಅಸ್ತ್ರಶಸ್ತ್ರಗಳ ಜೋಪಾಸನೆ. ಪಾಂಡವರೊಂದಿಗೆ ಇದ್ದ ಪರಿಚಾರಿಕೆಯರು ಪಾಂಚಾಲಕ್ಕೆ ಕಳುಹಿಸಲ್ಪಟ್ಟರು. ಪಾಂಡವರು ಋಷಿಮುನಿಗಳಿಗೆ ನಮಸ್ಕರಿಸಿ ಬ್ರಾಹ್ಮಣರಿಂದ ಆಶೀರ್ವಾದವನ್ನು ಪಡೆದು ಅಗ್ನಿಗೆ ಪ್ರದಕ್ಷಿಣೆಗೈದು ಮುಂದಡಿ ಇಟ್ಟರು. ದಾರಿಯಲ್ಲಿ ಎದುರಾದ ಕ್ರೂರ ಮೃಗಗಳನ್ನು ಶಿಕ್ಷಿಸಿ ಗಿರಿದುರ್ಗಗಳನ್ನು ದಾಟಿ ಯಮುನಾ ನದಿಯ ಬಳಿಗೆ ಬಂದರು. ದ್ವೈತವನವನ್ನು ಬಿಟ್ಟು ಎಷ್ಟೋ ದೂರ ಸಾಗಿಯಾಯಿತು. ದಶಾರ್ಣ, ಪಾಂಚಾಲದ ದಕ್ಷಿಣ ಪ್ರದೇಶ, ಯಕ್ರುಲ್ಲೋಮ, ಶೂರಸೇನ ದೇಶಗಳನ್ನು ದಾಟಿ ವಿರಾಟ ನಗರದ ಹೊರವಲಯಕ್ಕೆ ಬಂದರು. ಬಳಿಯಲ್ಲಿಯೇ ದಟ್ಟವಾದ ಕಾಡು ಮತ್ತು ಸ್ಮಶಾನವಿತ್ತು. ಸಕಲ ದೇವಾದಿ ದೇವತೆಗಳು ಅಂಜುವಂತಹ ತಮ್ಮ ಶ್ರೇಷ್ಠ ಬಿಲ್ಲು ಬಾಣಗಳನ್ನು ಬತ್ತಳಿಕೆಗಳನ್ನು ಮೃತ ಶರೀರದ ಆಕಾರದಲ್ಲಿ ಸುತ್ತಿಟ್ಟು ಚೂಪಾದ ಮುಳ್ಳುಗಳಿಂದ ಕೂಡಿದ ಬನ್ನಿ ವೃಕ್ಷಕ್ಕೆ ತೂಗು ಹಾಕಿದರು. ಮುಳ್ಳಿನ ಮರದ ಮೇಲೆ ನಮ್ಮ ತಾಯಿಯ ಹೆಣವನ್ನು ಇರಿಸಿದ್ದೇವೆ, ಯಾರೂ ಮುಟ್ಟಬೇಡಿರಿ ಎಂದು ಬಳಿಯಲ್ಲಿದ್ದ ಕುರಿ ಕಾಯುವ ಹುಡುಗರನ್ನು ಎಚ್ಚರಿಸಿದರು. ಅನುಗ್ರಹ ಶಕ್ತರಾದ ಸುಮನಸರನ್ನು ಸ್ಮರಿಸಿ ದಿವ್ಯಾಯುಧಗಳನ್ನು ತಾವು ಹಿಂದೆ ಬರುವವರೆಗೆ ಕಾಯ್ದುಕೊಳ್ಳುವಂತೆ ಬೇಡಿಕೊಂಡರು. ಅರ್ಜುನನೊಬ್ಬನು ಮಾತ್ರ ಈ ಅವಧಿಯ ಮಧ್ಯದಲ್ಲಿ ಶಸ್ತ್ರಾಸ್ತ್ರಗಳನ್ನು ಬೇಡಿದರೆ ಈಯುವಂತೆ ಧರ್ಮರಾಜನು ಪ್ರಾರ್ಥನೆ ಸಲ್ಲಿಸಿದನು. ಅದನ್ನು ಕೇಳಿ ಕತಿಗೊಂಡ ಭೀಮನು, ಅಣ್ಣ, ನನ್ನನ್ನು ಯಾಕಾಗಿ ಮರೆತೆ? ಈಗಿಂದೀಗಲೇ ಹಸ್ತಿನಾವತಿಗೆ ಹೋಗಿ ಕೌರವನ ವಂಶ ನಿರ್ನಾಮ ಮಾಡುವೆನೆಂದನು. ಧರ್ಮರಾಯನು ನಸುನಗುತ್ತಾ, ಭೀಮ, ನಿನ್ನ ಸತ್ಯನಿಷ್ಠೆ ನನಗೆ ತಿಳಿದಿದೆ. ಅನ್ಯಾಯಗಾರರನ್ನು ಎಂದಿಗೂ ನೀನು ಸಹಿಸತಕ್ಕವನಲ್ಲ. ಆದರೆ ಯಾವುದಕ್ಕೂ ಕಾಲ ಬರಬೇಕು. ಸ್ವಲ್ಪ ಸಮಾಧಾನಿಸಿಕೋ ಎಂದನು. ಎಲ್ಲರೂ ಅಣ್ಣನ ಆಜ್ಞೆಯಂತೆ ಕಾಡಿನ ಒಳಹೊಕ್ಕು ವೇಷ ಬದಲಾಯಿಸಿಕೊಂಡರು. ಧರ್ಮರಾಜನು ತಮ್ಮಂದಿರನ್ನು ಕರೆದು, ನಮ್ಮ 5 ಗುಟ್ಟಾಗಿ ಬೇರೆ ಬೇರೆ ಹೆಸರುಗಳನ್ನು ಇಟ್ಟುಕೊಳ್ಳಬೇಕು. ನಾನೇ ಜಯ, ಭೀಮಸೇನನು ಜಯಂತ, ಅರ್ಜುನ ವಿಜಯ, ಇನ್ನುಳಿದ 2 ಜಯತ್ಸೇನ ಮತ್ತು ಜಯದ್ಬಲರಾಗಿರಿ ಎಂದನು. ಜಯ ನಮೋ ಭಗವತೆ ವಾಸುದೇವಾಯ ಎನ್ನುತ್ತಾ ಬಲಗಾಲನ್ನು ಮುಂದಿಟ್ಟು ವಿರಾಟನಗರಿ ಪ್ರವೇಶಿಸಿದರು. ಪ್ರಕೃತಿ ದೇವಿಯು ಸಜ್ಜನರಿಗಾಗಿ ದುರಿತವನ್ನು ಕಂಡು ಮೂಕ ವಿಸ್ಮಿತಳಾದಳು. ಸೂರ್ಯನು ಮೋಡದ ಹಿಂದೆ ಸರಿದನು. ಮೃಗ ಪಕ್ಷಿಗಳು ಕಂಬನಿಗರೆದವು. ಮುಂದಿನ ವಿಷಯ ವಿರಾಟನಗರ ಪ್ರವೇಶ. ನ್ಯಾಯ ಪ್ರಕಾರ ಚಂದ್ರವಂಶದ ಸಿಂಹಾಸನವನ್ನು ಅಲಂಕರಿಸಬೇಕಾದ ಚಕ್ರವರ್ತಿ ಧರ್ಮರಾಯನು ಉಪ್ಪನ್ನಕ್ಕೆ ಅಲೆದಾಡುವ ಯಕ್ಕಶ್ಚಿತ್ ವಿಪ್ರನಾಗಿ ರಾಜನ ಸಭಾಮಂದಿರವನ್ನು ಪ್ರವೇಶಿಸಿದನು. ವಿರಾಟನ ಮಹಾಸಭೆ. ವಂದಿಮಾಗಧರು ತಮ್ಮ ತಮ್ಮ ಸ್ಥಾನವನ್ನು ಅಲಂಕರಿಸಿದ್ದರು. ಭಟರು ರಾಜ ವಿರಾಟನಿಗೆ ಶುಭವಾಗಲಿ ಎಂದು ಜಯಕಾರ ಮಾಡುತ್ತಿರುವಾಗ ಮತ್ಸ್ಯರಾಜನು ಸುಂದರವಾದ ರತ್ನ ಸಿಂಹಾಸನವನ್ನು ಏರಿಕೊಂಡನು.
ದ್ವಾರಪಾಲಕರು ಅರಸನ ಬಳಿ ಬಂದು, ಬ್ರಾಹ್ಮಣನೋರ್ವನು ದರ್ಶನಕ್ಕಾಗಿ ಕಾಯುತ್ತಿದ್ದಾನೆ ಎಂದು ಹೇಳಿದರು. ಮಹಾರಾಜನ ಅಪ್ಪಣೆಯಂತೆ ಕಂಕಭಟ್ಟನು ಮೆತ್ತಗೆ ಹೆಜ್ಜೆ ಇಡುತ್ತಾ ಅತ್ತಿಂದಿತ್ತ ದೃಷ್ಟಿಯನ್ನು ಬೀರಿ ಸಭಾಸ್ಥಾನದಲ್ಲಿ ರಾಜ ವಿರಾಟನಿಗೆ ಕೈ ಮುಗಿದನು. ನಕ್ಷತ್ರ ಮಂಡಲದ ನಡುವೆ ಶೋಭಿಸುವ ಚಂದ್ರನಂತಿರುವ ಚಂದ್ರವಂಶೀಯನನ್ನು ಕಂಡು ವಿರಾಟನು ಸ್ವಾಗತಂ ತೇ ಬ್ರಹ್ಮನ್ ಎಂದು ಎದ್ದು ನಿಂತು ಬ್ರಾಹ್ಮಣನನ್ನು ಆದರಿಸಿ ಸ್ವಾಗತಿಸಿದನು. ಕಂಕನು ತನ್ನನ್ನು ಪರಿಚಯಿಸಿಕೊಂಡನು. ನನ್ನ ಹೆಸರು ಕಂಕ. ಯುಧಿಷ್ಠಿರನ ಅರಮನೆಯಲ್ಲಿ ವೃತ್ತಿಗೈಯುತ್ತಿದ್ದೆ. ನನಗೆ ದೇವತಾರ್ಚನೆಯಲ್ಲಿ ಶ್ರದ್ಧೆ ಜಾಸ್ತಿ. ಯುಧಿಷ್ಠಿರನು ಕರೆದಾಗ ಸ್ನೇಹಭಾವದಿಂದ ಅವನ ಸಂತೋಷಾರ್ಥವಾಗಿ ಪಗಡೆಯಾಡುತ್ತಿದ್ದೆ. ದುರದೃಷ್ಟವಶಾತ್ ಜೂಜಿನಲ್ಲಿ ಸರ್ವಸ್ವವನ್ನು ಕಳೆದುಕೊಂಡು ಪಾಂಡವರು ಕಾಡು ಪಾಲಾದರು. ಆನಂತರ ನನಗೆ ಸರಿಯಾದ ಕೆಲಸವಿಲ್ಲದೆ ಊರಿಂದೂರಿಗೆ ಅಲೆದು ಈಗ ನಿಮ್ಮಲ್ಲಿಗೆ ಬಂದಿರುತ್ತೇನೆ. ತಾವು ಒಪ್ಪುವುದಾದರೆ ನಿಮ್ಮಲ್ಲಿ ಉದ್ಯೋಗಕ್ಕೆ ನಿಲ್ಲುತ್ತೇನೆ. ವಿರಾಟನು ಸಂತಸದಿಂದ ಒಪ್ಪಿಗೆಯ ಮುದ್ರೆಯೊತ್ತಿದನು. ಸ್ವಲ್ಪ ಹೊತ್ತಿನಲ್ಲಿ ಮದಗಜವು ಹೆಜ್ಜೆ ಇಡುವಂತೆ ಗಂಭೀರವಾಗಿ ಕಾಲಿಡುತ್ತಾ ಮಸಿ ಬಟ್ಟೆಯನ್ನುಟ್ಟುಕೊಂಡ ವಲಲನು ಪ್ರವೇಶಿಸಿದನು. ಕೈಯಲ್ಲಿ ಕುಡುಗೋಲು, ಸೌಟು, ಚೂರಿಗಳಿದ್ದವು. ಅಯ್ಯ ಮತ್ಸ್ಯೇಶ, ಪಾಂಡವರು ಇಂದ್ರಪ್ರಸ್ಥವನ್ನು ಬಿಟ್ಟು ಹೋದುದರಿಂದ ಆ ಊರು ಕೆಟ್ಟು ಹೋಯಿತು. ಅವರಿಗೆ ದಟ್ಟ ಅಡವಿಯೇ ಅರಮನೆಯಾಯಿತು. ನಮ್ಮಂಥವರು ವಾಸಿಸುತ್ತಿದ್ದ ರಾಜವಾಸವು ಮುಚ್ಚಿ ಹೋಯಿತು. ನಾನು ಭೀಮನಲ್ಲಿ ಬಾಣಸಿಗನಾಗಿದ್ದೆ. ರುಚಿ ರುಚಿಯಾದ ತಿಂಡಿ ತಿನಿಸುಗಳನ್ನು ತಯಾರಿಸಬಲ್ಲೆ. ನನ್ನ ಶಾಖ ಪಾಕವನ್ನು ತಿಂದವರು ನನ್ನಂತೆಯೇ ಗಟ್ಟಿಮುಟ್ಟಾಗಿ ಬೆಳೆಯುವರು. ರಾಜವಂಶದವರಿಗೆ ಏನೇನು ಆಹಾರ ಬೇಕೆನ್ನುವ ಅರಿವು ನನಗಿದೆ. ಅಡುಗೆಯಲ್ಲಿ ಪರಿಣಿತನಾದವನು ನಾನು. ನಿನಗೆ ಅಪರಿಚಿತನಾದರೂ ಉದ್ಯೋಗಕ್ಕಾಗಿ ಬಂದಿದ್ದೇನೆ. ಅದಲ್ಲದೆ ಮಲ್ಲಯುದ್ಧವನ್ನು ಬಲ್ಲೆ. ನನ್ನನ್ನು ವಲಲ ಎಂಬುದಾಗಿ ಜನರು ಒಲವಿನಿಂದ ಸಂಬೋಧಿಸುತ್ತಾರೆ. ಮತ್ಸ್ಯಾಧಿಪತಿಯು ನಸುನಕ್ಕನು. ಪಾಂಡವರ ಮೇಲೆ ಅನುಕಂಪವೂ ಇತ್ತು. ಆದುದರಿಂದ ವಲಲನಿಗೆ ಉದ್ಯೋಗವಿಲ್ಲವೆಂದು ತ್ಯಜಿಸಲಿಲ್ಲ. ಅವನು ಅಡುಗೆಯವನಾಗಿ ನೇಮಿಸಲ್ಪಟ್ಟನು. ಕೆಲವು ದಿನಗಳಲ್ಲಿಯೇ ಮಧ್ಯ ಪಾಂಡವನಾದ ಶ್ವೇತವಾಹನನು ಸುರಪನರಸಿಯ ಶಾಪದ ಪ್ರಯೋಜನವನ್ನು ಪಡಕೊಂಡು ಅರೆಹೆಣ್ಣಿನ ರೂಪದಿಂದ ವಿರಾಟನ ಸಮಕ್ಷಮ ಪ್ರತ್ಯಕ್ಷನಾದನು. ಕಿವಿಯಲ್ಲಿ ಕುಂಡಲ, ಕೈಯಲ್ಲಿ ಶಂಖದ ಬಳೆ, ಜಡೆ ಹೆಣೆದುಕೊಂಡು ಪ್ರವೇಶಿಸಿದನು. ನಾನು ನಾಟ್ಯ ವಿದ್ಯಾಭ್ಯಾಸದಲ್ಲಿ ಪಂಡಿತನು, ಪರಿಣತನು. ನಿಮ್ಮಲ್ಲಿ ಇದ್ದು ನಿನ್ನ ರಾಜಕುಮಾರಿಯನ್ನು ನಾಟ್ಯ ವಿದ್ಯೆಯಲ್ಲಿ ಪ್ರವೀಣೆಯನ್ನಾಗಿ ಮಾಡಬಲ್ಲೆ ಎಂದು ಭಿನ್ನವಿಸಿದನು. ರಾಜನ ಅನುಮೋದನೆ ದೊರಕಿತು. ನಕುಲ ಸಹದೇವರು ಅಶ್ವರಕ್ಷಕರಾಗಿ ಗೋರಕ್ಷಕರಾಗಿ ವಿರಾಟನಲ್ಲಿ ಆಶ್ರಯವನ್ನು ಪಡೆದರು. ಶಬರಿ ರುಚಿ ರಾಮ ರುಚಿಯಾದಂತೆ ಪಾಂಡವರ ಅಪೇಕ್ಷೆಗೆ ವಿರಾಟನ ಒಪ್ಪಿಗೆಯಾಯಿತು. ಮುಂದಿನ ವಿಷಯ ಸೈರಂಧ್ರಿಯ ಪ್ರವೇಶ. ಅತ್ತ ದ್ರೌಪದಿಯೊಬ್ಬಳೇ ಸೈರಂಧ್ರಿಯಾಗಿ ಮತ್ಸ್ಯನಗರಿಯ ರಾಜಬೀದಿಯಲ್ಲಿ ನಡೆದು ಹೋದಳು. ಕಣ್ಣು ಕುಕ್ಕುವ ರೂಪ, ಗುಂಗುರು ಕೇಶರಾಶಿ, ಕೆಂಡ ಸಂಪಿಗೆಯಂತಹ ಮೂಗು, ಶಂಖದಂತಹ ಕಂಠ, ನಡು ಬಳುಕುವ ಶರೀರ. ನೋಟಕರೆಲ್ಲ ಇವಳ್ಯಾರು ರತಿ, ನಮ್ಮ ಊರಿಗೆ ಪ್ರವೇಶಿಸಿದ್ದಾಳೆ, ದ್ರೌಪದಿಯನ್ನು ಮೀರಿಸುವ ಸೌಂದರ್ಯ ಎಂದು ಕಣ್ಣು ಬಿಟ್ಟು ನೋಡಿದರು. ಹಲವರು ಇವಳು ಕಾಶ್ಮೀರಿ ಕುದುರೆಯಂತಿರುವವಳು ಎಂದರು. ರಾಜ ಬೀದಿಗಳನ್ನು ಹಾಯ್ದು ರಾಣಿಯ ಅಂತಃಪುರದ ಸಮೀಪ ರಸ್ತೆಯಲ್ಲಿ ಅಡ್ಡಾಡತೊಡಗಿದಳು. ಮಹಾರಾಣಿ ಸುದೇಶ್ನೆಯ ಕಣ್ಣು ಇವಳ ರೂಪರಾಶಿಯ ಮೇಲೆ ಬಿತ್ತು. ಸಖಿಯರಲ್ಲಿ ಅವಳನ್ನು ಕರೆತರುವಂತೆ ಆಜ್ಞಾಪಿಸಿದಳು. ದ್ರೌಪದಿ ತನ್ನ ಮಲಿನ ಬಟ್ಟೆಯಲ್ಲಿಯೇ ಮಹಾರಾಣಿಯನ್ನು ಭೇಟಿಯಾದಳು. ಅಮ್ಮ, ನಾನು ಸೈರಂಧ್ರಿ. ಪರಿಚಾರಿಕೆಯರ ಕೆಲಸ ಮಾಡಬಲ್ಲೆ, ತಲೆ ಬಾಚಬಲ್ಲೆ, ಜಡೆ ನೇಯಬಲ್ಲೆ. ಎಂತಹ ಕುರೂಪಿಯನ್ನು ಮದನನ ರಾಣಿಯಂತೆ ತೋರುವ ಹಾಗೆ ಶೃಂಗರಿಸಬಲ್ಲೆ, ಅಲಂಕಾರ ಮಾಡಬಲ್ಲೆ, ವಿಧ ವಿಧವಾಗಿ ಹೂ ಮೂಡಿಸಬಲ್ಲೆ. ಹಿಂದಕ್ಕೆ ಪಾಂಡವರ ಅರಸಿ ದ್ರೌಪದಿಯಲ್ಲಿ, ಕೃಷ್ಣನ ಅರ್ಧಾಂಗಿ ಸತ್ಯಭಾಮೆಯಲ್ಲಿ ಸೇವೆಯನ್ನು ಮಾಡಿದ ಅಪಾರ ಅನುಭವವಿದೆ ಎಂದಳು.
ದ್ರೌಪದಿಯ ನುಡಿಗಳನ್ನು ಕೇಳಿ ಸುದೇಶ್ನೆಯು, ಸುಂದರಿ, ನನ್ನಲ್ಲಿ ಪರಿಚಾರಿಕೆಯಾಗಿ ಕೆಲಸ ಮಾಡುವ ಅಭಿಪ್ರಾಯವು ನಿನ್ನಿಂದ ವ್ಯಕ್ತವಾಗಿದೆ. ಒಂದು ವೇಳೆ ನೀನು ನನ್ನ ಅರಮನೆಯಲ್ಲಿ ನಿಂತರೆ ಬೆಂಕಿಯನ್ನು ಸೆರಗಿನಲ್ಲಿ ಕಟ್ಟಿಕೊಂಡಂತಾದೀತೆ ಎಂಬ ಸಂಶಯ ನನ್ನನ್ನು ಬಾಧಿಸುತ್ತಿದೆ. ಸಾವಿರಾರು ಮಂದಿಗೆ ಆಶ್ರಯವನ್ನು ಕೊಟ್ಟ ಈ ರಾಜಭವನದಲ್ಲಿ ನೀನೊಬ್ಬಳು ಖಂಡಿತ ಹೆಚ್ಚಾಗಲಿಕ್ಕಿಲ್ಲ ಎಂದಳು. ಅಮ್ಮ, ನಾನು ಕೆಲ ಕಾಲ ನಿಮ್ಮಲ್ಲಿ ಇರುವೆ. ನಾನು ಅನಾಥೆಯಲ್ಲ. 5 ಗಂಧರ್ವರು ನನ್ನ ಪತಿಗಳು. ಶಾಪ ನಿಮಿತ್ತವಾಗಿ ಈಗ ಒಂಟಿ ಜೀವನವನ್ನು ಮಾಡಬೇಕಾಗಿದೆ. ನಾನು ಊಳಿಗದಾಳು ಎಂದು ಯಾರಾದರೂ ಮಾನಹಾನಿ ಮಾಡಲು ಪ್ರಯತ್ನಿಸಿದರೆ ಅದೃಶ್ಯರಾಗಿರುವ ನನ್ನ ಪತಿಗಳು ಸರ್ವತಾ ಬಿಡಲಾರರು. ಅವರಿಂದ ಆ ದುರಾತ್ಮರ ಜೀವ ಹರಣವಾದೀತು. ಮರ್ಯಾದೆಯಿಂದ ಬದುಕಲು ರಾಜಾಶ್ರಯ ಸಿಗುವುದಿದ್ದರೆ ಇಲ್ಲಿ ಇರಬಲ್ಲೆ. ಸುದರ್ಶನಾದೇವಿ ಒಪ್ಪಿಗೆಯನ್ನಿತ್ತಳು. ಯಜ್ಞೋದ್ಭವೆಯಾದ ಪತಿವ್ರತ ಶಿರೋಮಣಿ ದ್ರೌಪದಿ ದೇವಿಯು ಪರಿಸ್ಥಿತಿಯ ಕೂಸಾಗಿ ಚಡಪಡಿಸಬೇಕಾದ ಸಂದರ್ಭ ಒದಗಿತು. ಮಹಿಮಾನ್ವಿತೆಯಾದ ಪಾಂಡವರ ಮಡದಿ ಮಲಿನ ಬಟ್ಟೆಯನ್ನುಟ್ಟುಕೊಂಡು ಮಾಲಿನಿ ಎಂಬ ಅಭಿಧಾನದಿಂದ ಸೇವೆಗೈಯುತ್ತಿದ್ದಳು. ಹೀಗೆ ಪಂಚಪಾಂಡವರು ತಮಗೆ ನಿಯಮಿಸಿದ ಕಾರ್ಯಗಳನ್ನು ಶ್ರದ್ಧೆಯಿಂದ ಕೈಗೊಂಡು ಅನ್ಯೋನ್ಯವಾಗಿ ಯಾರಿಗೂ ತಿಳಿಯದಂತೆ ಭೇಟಿಯಾಗುತ್ತಾ ಬೆರೆಯುತ್ತಾ ಸಂತಸದಿಂದ 10 ತಿಂಗಳ ಅವಧಿಯನ್ನು ಕಳೆದರು. ಎಂತಹ ದುರದೃಷ್ಟ! ಯಮನ ಮಗ ಸನ್ಯಾಸಿ, ಪವನಸುತ ವಲಲ, ದಿವಿಜ ಕುಮಾರನು ಶಿಖಂಡಿ, ಯಮಳರು ಅಶ್ವಶಾಲೆ ಗೋಶಾಲೆಯ ಮುಖ್ಯಸ್ಥರಾದರು. ಕಮಲಮುಖಿ ದ್ರೌಪದಿಯು ಕೆಳದಿಯರೊಂದಿಗಿದ್ದು ರಾಣಿಯ ಕೈ ಕೆಳಗೆ ಕೈಂಕರ್ಯ ಮಾಡಬೇಕಾಯಿತು. ಶ್ವೇತ ಛತ್ರದಡಿಯಲ್ಲಿ ಮೆರೆಯಬೇಕಾದ ಚಕ್ರವರ್ತಿ ಕುವರರು ಸೇವಕರಾಗಿ ಕಾಲಕ್ಷೇಪ ಮಾಡಿದರು. ಮುಂದಿನ ವಿಷಯ ಸತಿ ದ್ರೌಪದಿಯ ದುರವಸ್ಥೆ. ಮತ್ಸ್ಯ ದೇಶದ ದೊರೆಗೆ ಸುರಥೆ ಮತ್ತು ಸುದೇಶ್ನೆ ಎಂಬ 2 ರಾಣಿಯರಿದ್ದರು. ಹಿರಿಯ ರಾಣಿಯಲ್ಲಿ ಶಂಕ ಮತ್ತು ಶ್ವೇತ ಎಂಬಿಬ್ಬರು ಮಕ್ಕಳು. ಸುದೇಶ್ನೆಯಲ್ಲಿ ಉತ್ತರ ಕುಮಾರ ಮತ್ತು ಉತ್ತರೆ ಎನ್ನುವ ಪುತ್ರ ಪುತ್ರಿಯರು. ಕೇಕಯ ದೇಶದ ಅರಸನಾದ ರಥಕಾರನ ಮೋಹದ ಮಡದಿ ಮಾಳವಿಯಲ್ಲಿ ಜನಿಸಿದವಳೇ ಸುದೇಶ್ನೆ. ಆ ಅರಸನ ಹಿರಿಯ ಹೆಂಡತಿ ಮಾಲವ್ಯೆ ಎಂಬುವಳಲ್ಲಿ ಕೀಚಕನೇ ಮೊದಲಾದ 106 ಗಂಡು ಮಕ್ಕಳಿದ್ದರು. ಸುದೇಶ್ನೆಯು ಮೂಲತಃ ಸೂತ ಜಾತಿಗೆ ಸೇರಿದವಳಾಗಿದ್ದರೂ ಆಕೆಯ ಲಾವಣ್ಯಕ್ಕೆ ಮನಸೋತು ವಿರಾಟನು ತನ್ನ ಕಿರಿಯ ರಾಣಿಯನ್ನಾಗಿ ಮಾಡಿಕೊಂಡಿದ್ದನು. ವಿವಾಹವಾಗಿ ಗಂಡನ ಮನೆಗೆ ಬಂದಾಗ ಸುದೇಶ್ನೆಯ ಜೊತೆ ಕೀಚಕ ಸಹೋದರರು ಬಂದಿದ್ದರು. ವಿರಾಟನ ವಯಸ್ಸು ಮೀರುತ್ತಿದ್ದುದರಿಂದ ಆಡಳಿತದ ಯಂತ್ರವನ್ನು ಸಾಂಗವಾಗಿ ಚುರುಕುಗೊಳಿಸಲು ಅವನಿಗೆ ಕಷ್ಟವಾಯಿತು. ಮೈದುನನಾದ ಕೀಚಕನು ರಾಜ್ಯಭಾರದ ಕಡಿವಾಣವನ್ನು ಹಿಡಿದು ವೈರಿಗಳಿಂದ ರಕ್ಷಿಸುತ್ತಿದ್ದನು. ಆತನು ಸ್ವತಃ ಶಕ್ತಿವಂತನೂ ಹೌದು. ಶರೀರ ಬಲದಲ್ಲಿ ಮಲ್ಲಯುದ್ಧದಲ್ಲಿ ಭೀಮ, ದುರ್ಯೋಧನ, ಬಲರಾಮ, ಜರಾಸಂಧರಿಗೆ ಸರಿಸಾಟಿಯಾಗಿದ್ದನು. ವಿರಾಟನ ಉತ್ತಮವಾದ ಕ್ಷೇತ್ರದಲ್ಲಿ ಕೀಚಕನೆಂಬ ಕಳೆಗಿಡ ಹಾಯಾಗಿ ಹುಲುಸಾಗಿ ಬೆಳೆಯಿತು. ಅದನ್ನು ಕೀಳುವ ಧೈರ್ಯ ಯಾರಿಗೂ ಇರಲಿಲ್ಲ. ಒಂದು ದಿನ ಪ್ರತಾಪಿಯಾದ ಕೀಚಕನು ವಿರಾಟನರಸಿಯ ಮಂದಿರಕ್ಕೆ ಬಂದನು. ಸತಿಯರ ಸಂದಣಿಯ ಮಧ್ಯದಲ್ಲಿ ಅರವಿಂದ ವದನೆಯಂತೆ ರಾರಾಜಿಸುತ್ತಿದ್ದ ಅಕ್ಕ ಸುದೇಶ್ನೆಯನ್ನು ಕಂಡು ಹರ್ಷಿತನಾದನು. ಬಂದಿರುವ ಅನುಜನಲ್ಲಿ ಕುಶಲವನ್ನು ವಿಚಾರಿಸಿದಳು. ಅಷ್ಟರಲ್ಲಿಯೇ ಚಪಲಚಿತ್ತನಾದ ಕೀಚಕನ ಓರೆ ನೋಟ ಮಾಲಿನಿಯತ್ತ ಹರಿಯಿತು. ಇವಳಾರು ಹೊಸ ಹೆಣ್ಣು, ಬಾಲೆಯರ ನಡುವೆ ಶೋಭಿಸುವ ಲಲನಾಮಣಿ, ತಾರಾಗಣದ ಮಧ್ಯದಲ್ಲಿ ರೋಹಿಣಿ ನಕ್ಷತ್ರದಂತಿದ್ದಾಳೆ. ಸುರನಾರಿಯರಲ್ಲಿ ಊರ್ವಶಿ ಇರಬಹುದೇನೋ, ನದಿಗಳಲ್ಲಿ ಜಾಹ್ನವಿಯೇ ಇವಳಾಗಿರಬಹುದೇನೋ. ತನು ಕಾಂತಿಯನ್ನು ನೋಡಿದಾಗ ಮೈ ಜುಮ್ಮೆನಿಸುವಂತಿದೆ. ಇವಳು ದಾರಿ ತಪ್ಪಿ ಇಲ್ಲಿಗೆ ಬಂದಿರಬಹುದೇ, ಅಥವಾ ಅಕ್ಕನ ಬಳಿಗೆ ಪರಿಚಾರಿಕೆಯಾಗಿ ಸೇರಿಕೊಂಡಿರಬಹುದೇ ಎಂದು ಆ ಧೂರ್ತನು ಮನಸ್ಸಿನಲ್ಲಿ ಮಂಡಿಗೆಯನ್ನುಂಡನು. ಮನ್ಮಥನ ಕುಸುಮ ಶರಗಳು ಕೀಚಕನ ಹೃದಯಕ್ಕೆ ತಗಲಿ
ಮೋಹದ ಮಡಿಲಲ್ಲಿ ಸೆರೆ ಬಿದ್ದನು. ನೆಟ್ಟ ದೃಷ್ಟಿ ಕದಲದಾಗಿ ಕ್ಷಣಕಾಲ ತನ್ನನ್ನು ಮರೆತನು. ಅಬ್ಬಬ್ಬಾ, ಈಕೆ ಎಂತಹ ಸ್ಫುರದ್ರೂಪಿ! ಎನ್ನ ಕಣ್ಣುಗಳು ಇವಳ ಲಾವಣ್ಯಕ್ಕೆ ಸೂರೆ ಹೋಯಿತು. ಹೃದಯ ಮಾರಿ ಹೋಯಿತು. ಬ್ರಹ್ಮನ ಸತಿಯಾಗಲಿ ಸಿರಿ ಪಾರ್ವತಿಯಾಗಲಿ ರತಿಯೇ ಆಗಿದ್ದರೂ ಇವಳ ಮನಮೋಹಕ ರೂಪದೆದುರು ಸರಿಸಾಟಿಯಲ್ಲ ಎಂದು ಬಾಯಿ ಚಪ್ಪರಿಸಿದನು. ಕೀಚಕನ ವಿವೇಕಕ್ಕೆ ಮಂಕು ಹಿಡಿಯಲಾರಂಭಿಸಿತು. ಪರಸ್ತ್ರೀಯೊಬ್ಬಳನ್ನು ಕಾಣುವಾಗ ಇರಬೇಕಾದ ಸಹಜವಾದ ಲಜ್ಜೆ ಸಂಕೋಚ ಮಾಯವಾಯಿತು. ದ್ರೌಪದಿಯನ್ನು ಕಣ್ಣಲ್ಲಿ ನುಂಗಿಬಿಟ್ಟು ಆ ಸತಿಯನ್ನು ಚಿತ್ತದಲ್ಲಿ ಸೆರೆ ಹಿಡಿದನು. ನಾಲಿಗೆ ತಡವರಿಸುತ್ತಾ ತನ್ನ ಅಕ್ಕ ಸುದೇಶ್ನೆಯೊಡನೆ, ಅಕ್ಕ, ಇವಳ್ಯಾರು? ಹಿಂದೆಂದೂ ನಿನ್ನ ಸಖಿಯರ ಗಣದಲ್ಲಿ ಕಾಣಲಿಲ್ಲ. ಅಪರಿಚಿತಳಾದ ಈಕೆ ಅಪ್ಸರ ಸ್ತ್ರೀಯರನ್ನು ನಾಚಿಸಬಲ್ಲವಳಾಗಿದ್ದಾಳೆ. ಒಂದು ವೇಳೆ ಪರಿಚಾರಿಕೆಯೇ ಆಗಿದ್ದಲ್ಲಿ ಎಲ್ಲಿಂದ ಬಂದು ಇರಬಹುದು ಎಂದನು. ಹಾವು ಪೊರೆ ಬಿಟ್ಟಂತಾಯಿತು. ಕೀಚಕನ ಇಂಗಿತವು ಅಕ್ಕನಿಗೆ ಅರ್ಥವಾಯಿತು. ಸಹೋದರ, ಈಕೆಯು 5 ಗಂಧರ್ವರ ರಮಣಿ. ನಮ್ಮಲ್ಲಿ ಊಳಿಗಕ್ಕೆ ಬಂದಿದ್ದರೂ ಅಪರೋಕ್ಷವಾಗಿ ಅವರೈವರ ಶ್ರೀರಕ್ಷೆಯಲ್ಲಿ ಇರುವುದರಿಂದ ನಿನ್ನ ಕೈ ಸೇರುವವಳಲ್ಲ. ಈ ಚೆಲುವೆಯನ್ನು ಕುರಿತು ಇನ್ನೇನು ಪ್ರಶ್ನಿಸಬೇಡ. ನೀನು ನನ್ನ ಒಲವಿನ ಅನುಜನಾಗಿ ರಾಜಗೌರವದಿಂದ ಇರಬೇಕು. ಇಲ್ಲಿಂದ ನಡೆ. ದುರ್ಭಾವನೆಯನ್ನು ತಾಳದೆ ನಿನ್ನ ಭವನವನ್ನು ಸೇರಿಕೊ. ಕೆಂಡವನ್ನು ಮಾಣಿಕ್ಯವೆಂದು ಸೆರಗಲ್ಲಿ ಕಟ್ಟಿಕೊಳ್ಳಲು ಹೋಗಿ ಬಟ್ಟೆ ಸುಟ್ಟುಕೊಳ್ಳಬೇಡ. ಮುಂದಿನ ವಿಷಯ ಕೀಚಕ ವಿರಹ. ಸಹೋದರಿಯ ಮುಂದೆ ನಿಂತು ಮಾತನಾಡುವ ಧೈರ್ಯ ಅಥವಾ ನೈತಿಕ ಶಕ್ತಿ ಕೀಚಕನಿಗೆ ಇರಲಿಲ್ಲ. ಮುಖ ತಗ್ಗಿಸಿಕೊಂಡು ಮನಸ್ಸಿನಲ್ಲಿಯೇ ಏನೇನೋ ಲೆಕ್ಕಾಚಾರ ಹಾಕುತ್ತಾ ತನ್ನ ಮಂದಿರಕ್ಕೆ ಬಂದನು. ಆತನಿಗೆ ನಿದ್ದೆ ಬರಲೊಲ್ಲದು. ಆ ಸ್ಮರಣ ಅರಗಿಣಿಯ ಬಗ್ಗೆ ಚಿಂತಿಸುತ್ತಾ ಅರೆಜೀವವಾದನು. ಮರುದಿನ ಅವಳ ಗುಂಗಿನಲ್ಲಿ ಇದ್ದ ಕೀಚಕನು ಸೈರಂಧ್ರಿಯು ಅತ್ತಿತ್ತ ಕಾರ್ಯನಿಮಿತ್ತ ಹಾದು ಹೋಗುವಾಗ ಇಣಕಿ ನೋಡಿದನು. ಯಾವುದಾದರೂ ನೆಪವನ್ನು ಹಿಡಿದು ಆಕೆಯಲ್ಲಿ ಸಂವಾದಿಸಲು ಅಪೇಕ್ಷಿಸಿದನು. ಸಿಂಹರಾಜನ ಸತಿಯನ್ನು ಕುಹಕ ನರಿಯು ಬಯಸಿದಂತಾಯಿತು. ಆಕಾಶದಲ್ಲಿ ವಿಹರಿಸುವ ಗರುಡನನ್ನು ನಾಗರಹಾವು ಇಚ್ಛಿಸಿದಂತಾಯಿತು. ವಿನಾಶಕಾಲೆ ವಿಪರೀತ ಬುದ್ಧಿ. ಎಲೈ ನಾರಿಮಣಿ, ನೀನಾರು ಎಂಬ ನುಡಿಗಳು ಹಿಂದಿನಿಂದ ಕೇಳಿತು. ದ್ರೌಪದಿ ಹೆದರಿ ವೇಗದಿಂದ ಹೆಜ್ಜೆ ಹಾಕಿದಾಗ ಖಳ ಕೀಚಕನೆಂಬುದು ಅರ್ಥವಾಯಿತು. ಆ ಕೂಡಲೇ ಅವಳು, ಬತ್ತಿದ ಕೆರೆಯಲ್ಲಿ ಬಲೆ ಬೀಸಲು ಪ್ರಯತ್ನಿಸಬೇಡ. ನಾನು ನಿನಗೆ ಸಿಗತಕ್ಕವಳಲ್ಲ. ಬೇಗನೆ ನಿನ್ನ ಅರಮನೆಗೆ ಹೋಗಿಬಿಡು ಎಂದಳು. ಸೈರಂಧ್ರಿ, ನಿನ್ನಂತಹ ಚೆಲುವೆಯನ್ನು ಈವರೆಗೆ ವೀಕ್ಷಿಸಲಿಲ್ಲ. ಹಸಿವಿನಿಂದ ಪ್ರಾಣ ಹೋಗುವವನಿಗೆ ಮೃಷ್ಟಾನ್ನದ ಭೋಜನವು ದೊರಕಿದರೆ ಎಷ್ಟು ಸಂತಸವಾಗುವುದೋ ಹಾಗಾಗಿದೆ ನನಗೆ. ಈ ರೂಪದ ಗನಿ ನನ್ನ ಮನವನ್ನು ಸೂರೆಗೊಂಡಿದೆ. ನೀನೊಬ್ಬಳೇ ಔಷಧಿ ನೀಡಬಲ್ಲ ವೈದ್ಯಳಲ್ಲದೆ ಈ ಧರಿತ್ರಿಯಲ್ಲಿ ಇನ್ಯಾರಿಗೂ ಸಾಧ್ಯವಿಲ್ಲ. ಸೈರಂಧ್ರಿಯು ದುರುದುರನೆ ನೀಚನನ್ನು ನೋಡಿದಳು. ದುಷ್ಟನೇ, ನನ್ನ ಮುಖವನ್ನು ವೀಕ್ಷಿಸಬೇಡ. ಪ್ರಜಾಜನರನ್ನು ಆಳುವ ರಾಜವಂಶಕ್ಕೆ ಸೇರಿದ ನಿನಗೆ ಸಂಸ್ಕೃತಿಯ ಅರಿವು ಒಂದಿಷ್ಟು ಇಲ್ಲವೇ? ಧರ್ಮದ ಸಂಕಲೆಯನ್ನು ಮುರಿಯಲು ಪ್ರಯತ್ನಿಸುತ್ತಿರುವೆ. ಪರಸ್ತ್ರೀ ಕಾಮುಕನನ್ನು ಲಕ್ಷ್ಮೀದೇವಿಯು ಸೈರಿಸಳು. ದೇವೇಂದ್ರನು ಅಹಲ್ಯೆಗೆ ಆಸೆಪಟ್ಟು ಶಾಪಗ್ರಸ್ತನಾಗಿಲ್ಲವೇ? ಕಡುಪಾಪಿ, ಇಲ್ಲಿಂದ ತೊಲಗು. ಸುಂದರಿ, ಎಂದೋ ಒದಗಿ ಬರಬಹುದಾದ ಸದ್ಗತಿಯ ಬಗ್ಗೆ ಈಗ ಚಿಂತಿಸಲಾರೆ. ನೀನು ಒಮ್ಮೆ ದೊರಕಿದರೆ ಮತ್ತೆ ಯಾರಿಗೆ ಬೇಕು ಈ ಸದ್ಗತಿ? ಮಧುರವಾದ ನುಡಿಗಳನ್ನು ಆಡಿ ನನ್ನ ಮನ ಮೆಚ್ಚಿಸು. ನನ್ನ ಹೃದಯ ಬಳಲಿ ಬಡವಾಗಿದೆ. ಹೇ ಭಾಗ್ಯಲಕ್ಷ್ಮಿ, ನನ್ನ ಜೊತೆ ಸೇರು. ಈ ಇಳೆಯಲ್ಲಿ ನಿನ್ನನ್ನು ಹೋಲುವ ತರುಣಿ ಇನ್ನಿಲ್ಲ. ಬ್ರಹ್ಮನ ಕೈಚಳಕದ ಪರಿಣತಿಯನ್ನು ನಿನ್ನಲ್ಲಿ ಅಲ್ಲದೆ ಬೇರೆ ಯಾರಲ್ಲಿ ನೋಡಲು ಸಾಧ್ಯವಿಲ್ಲ. ಬಾ ಎಂದನು. ಆ ಕೀಳು ವಾಕ್ಯಗಳನ್ನು ಆಲಿಸಿದ ತರುಣೀಮಣಿಯ ಕಿವಿಗೆ ಕಾದ ಸೀಸ ಸುರಿದಂತಾಯಿತು. ಕಣ್ಣು ಕಿವಿ ಮುಚ್ಚಿಕೊಂಡಲು. ಶಿವ ಶಿವ, ಈ ಧೂರ್ತನ ಕೈಯಲ್ಲಿ ಸಿಕ್ಕಿಕೊಂಡೆನು.
ಹಿಂದೆ ದುರ್ಯೋಧನನು ತುಂಬಿದ ಸಭೆಯಲ್ಲಿ ಅವಮಾನಿಸುತ್ತಿರುವಾಗ ಮಾನವನ್ನು ರಕ್ಷಿಸಿ ನನಗೆ ಸಂರಕ್ಷಣೆಯನ್ನು ಕೊಟ್ಟ ಹೇ ಮುಕುಂದ, ತರುಣಿಯನ್ನು ಕಾಯಬೇಕು ಎಂದು ಬೊಬ್ಬಿಟ್ಟಳು. ಕುರಿಯ ಕೂಗು ಕಟುಕನ ಕಿವಿಗಳಿಗೆ ಬೀಳುವುದಿಲ್ಲವಂತೆ. ಅಂತೆಯೇ ಅವಳ ಆರ್ತನಾದ ಅರಿತುಕೊಳ್ಳಲಾರದೆ ಕೀಚಕನು ಬಲಾತ್ಕರಿಸುವ ಉದ್ದೇಶದಿಂದ ಆಕೆಯ ಮೇಲೆ ಕೈ ಮಾಡಲು ಮುಂದಡಿ ಇಟ್ಟನು. ಕೀಚಕ, ನನ್ನನ್ನು ಬಯಸಿ ನಿನ್ನ ಮಾನವನ್ನು ಬಟ್ಟ ಬಯಲಿನಲ್ಲಿ ಹರಾಜು ಮಾಡಿಕೊಳ್ಳಬೇಡ. ನಿನ್ನ ದುರಾಗ್ರಹವನ್ನು ಅರಿತರೆ ನನ್ನ 5 ಗಂಧರ್ವ ಪತಿಗಳು ನಿನ್ನನ್ನು ಕೊಚ್ಚಿ ಕೊಲ್ಲುವರು. ಸಾರಿ ಹೇಳುತ್ತಿದ್ದೇನೆ, ನನಗೆ ಈ ಮನೆಯಲ್ಲಿ ಉಂಡ ಅನ್ನದ ಋಣವಿದೆ. ನಮ್ಮ ಅರಮನೆಯ ರಾಣಿಯ ತಮ್ಮನಾದುದಕ್ಕಾಗಿ ನಿನಗೆ ಬುದ್ಧಿಯನ್ನು ಹೇಳುತ್ತಿದ್ದೇನೆ, ತೊಲಗಾಚೆ ಎಂದಳು. ಕಾಲವು ಪಕ್ವವಾಗಿಲ್ಲ, ಬೇರೆ ವಿಧಗಳಿಂದ ಇನ್ನೊಮ್ಮೆ ಪ್ರಯತ್ನವನ್ನು ಮಾಡುವೆ ಎನ್ನುತ್ತಾ ಅಕ್ಕನಲ್ಲಿಗೆ ಬಂದನು. ತಮ್ಮನನ್ನು ತಬ್ಬಿ ಮ್ಲಾನವದನನಾಗಿ ಕೀಚಕನ ಮನದ ಇಂಗಿತವನ್ನು ಸುದೇಶ್ನೆಯು ಕುತೂಹಲದಿಂದ ಪ್ರಶ್ನಿಸಿದಳು. ನೀನು ಚಳಿಗಾಲದಲ್ಲಿ ಎಲೆಗಳು ಉದುರಲ್ಪಟ್ಟ ಮರದಂತಿರುವೆ, ಏನಾಯಿತು? ಮಹಾರಾಣಿ, ಪರಿಚಾರಿಕೆಯಾಗಿರುವ ಮಾಲಿನಿಯನ್ನು ಆಸೆಪಟ್ಟಿದ್ದೇನೆ. ನೀನು ನನ್ನ ಮೇಲೆ ವಾತ್ಸಲ್ಯವನ್ನಿಟ್ಟು ನನ್ನ ಅರಮನೆಗೆ ಯಾವುದಾದರೂ ನೆಪ ಹೂಡಿ ಅವಳನ್ನು ಕಳುಹಿಸಬೇಕು, ನಿರಾಶೆಗೊಳಿಸಬೇಡ ಎಂದನು. ಅಕ್ಕನಿಗೆ ತಮ್ಮನ ಬಯಕೆ ಪಥ್ಯವಾಗಲಿಲ್ಲ. ತಾನು ಮತ್ತೂ ಅಲ್ಲಗಳೆದರೆ ಬಲಾಢ್ಯನಾದ ಕೀಚಕನು ಮತ್ಸ್ಯ ದೇಶವನ್ನು ತನ್ನ ವಶ ಮಾಡಿಕೊಳ್ಳಲು ಹಿಂಜರಿಯಲಾರ. ನೀತಿ ಮಾತುಗಳು ಪ್ರಯೋಜನವಾಗುವುದಿಲ್ಲವಾದರೂ ರಾಣಿಯು ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ತನಗೆ ಯುಕ್ತ ಕಂಡ ರೀತಿಯಲ್ಲಿ ಬುದ್ಧಿವಾದವನ್ನು ಅರುಹಿದಳು. ತಮ್ಮ, ನೀನು ಬಯಸಿರುವ ವನಿತೆ ಎಂದಿಗೂ ದೊರಕಲಾರಳು. ಅತಿಯಾಗಿ ಆಸೆ ಮಾಡಿದರೆ ಬೆಂಕಿಯ ಬಣ್ಣವನ್ನು ಕಂಡು ಹಾರಲೆತ್ನಿಸಿದ ಪತಂಗದಂತೆ ಆಗಬಹುದು. ಸಾರಿ ಹೇಳುತ್ತೇನೆ, ಒಂದು ವೇಳೆ ನೀನು ಹಠ ಹಿಡಿಯುವೆಯಾದರೆ ನಿರುಪಾಯಳಾದ ನಾನೇನು ಮಾಡಲಿ? ನಾಳೆ ಕತ್ತಲೆಯಾಗುವ ಹೊತ್ತಿಗೆ ಅವಳನ್ನು ಮಧು ತರಲು ನಿನ್ನಲ್ಲಿಗೆ ಕಳುಹಿಸುತ್ತೇನೆ. ಆದರೆ ಅವಳನ್ನು ವೃಥಾ ಕೆಣಕಬೇಡ, ನ್ಯಾಯ ಅನ್ಯಾಯ ವಿಮರ್ಶಿಸಿಕೋ ಎಂದಳು. ನೀಚ ಕೀಚಕನ ಸಂತಸಕ್ಕೆ ಪಾರವಿಲ್ಲದಾಯಿತು. ಒಮ್ಮೆಯೇ ಆತನು ಮಾಯಾಲೋಕಕ್ಕೆ ನೆಗೆದು ಬಿಟ್ಟನು. ಇನ್ನೇನು ಮಾಲಿನಿ ತನ್ನ ಕರ ಸೇರಿದಳೆಂಬ ಭ್ರಮೆಯಿಂದ ಕ್ಷಣವೊಂದು ಯುಗವಾಯಿತು. ನಾಳೆಯನ್ನು ಯಾವಾಗ ಸಂಧಿಸುವುದು ಎಂಬ ಒಂದೇ ಹುಚ್ಚು ಬಲವಾಯಿತು. ತೆರೆದ ಕಣ್ಣಿನಿಂದಲೇ ರಾತ್ರಿಯನ್ನು ಕಳೆದ ಮರ್ಕಟಸ್ಯ ಸುರಾಪಾನಂ ಎಂಬ ಹಾಗೆ ಮರ್ಕಟನಂತಿದ್ದ ಆತನ ಚಿತ್ತಕ್ಕೆ ಅಕ್ಕನ ನುಡಿಗಳು ಸುರಾಪಾನದಂತಾಯಿತು. ಮುಂದಿನ ವಿಷಯ ಸೈರಂಧ್ರಿಯ ಬವಣೆ. ಮುಂದಿನ ಸಂಚಿಕೆಯಲ್ಲಿ ಮುಂದುವರೆಸೋಣ. ಧನ್ಯವಾದಗಳು.